ಭಗವಂತ ಅವ್ರಿಗೆ ಒಂದು ಒಳ್ಳೆಯ ಹೃದಯವನ್ನು ಕೊಟ್ಟಿದ್ದಾರೆ. ಎಲ್ಲರನ್ನು ಬೆಳೆಸೋಂಥದ್ದು. ಈಗ ಇಷ್ಟೊತ್ತು ಅನೇಕ ಕಲಾವಿದರು ವೇದಿಕೆ ಮೇಲೆ ಬಂದಾಗ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಅವರು ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮ ಜೊತೆ ನಿಂತಿದ್ದಾರೆ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾಯಿದ್ರು. ಇದಕ್ಕಿಂತ ಇನ್ನೇನು ಬೇಕಾಗಿದೆ ಒಬ್ಬ ಮನುಷ್ಯನಿಗೆ? ಸಕ್ಸಸ್ ಅಂದರೆ ಅವರೊಬ್ಬರೇ ಸಕ್ಸಸ್ ಅಲ್ಲ, ಎಲ್ಲರೂ ಸೇರಿದಾಗ ಮಾತ್ರನೇ ಅದು ಸಕ್ಸಸ್ ಆಗುವಂಥದ್ದು. ನಾನು ಕೂಡ ಕಳೆದ ಒಂದು 15 ವರ್ಷದಿಂದ ಅವರ ಸ್ನೇಹಿತನಾಗಿದ್ದೇನೆ. ಅವರು ಅಂಬರೀಷ್ ಅಣ್ಣ ಅವರು ನನಗೆ ತುಂಬ ಆತ್ಮೀಯರು. ಮಂಡ್ಯ ಅಂತ ಹೇಳಿದಾಗ ನಮಗೆಲ್ಲ ಪರಿಚಯ ಆದಂಥದ್ದು ಅಂಬರೀಷ್ ಅಣ್ಣನ ಮೂಲಕನೇ. ಆದರೆ ದರ್ಶನ್ ಅವರು ಡಾಕ್ಟರ್ ರಾಜ್ಕುಮಾರ್ ನಂತರ, ವಿಷ್ಣುವರ್ಧನ್ ಅವರ ನಂತರ ಅಂಬರೀಷ್ ಅಣ್ಣನನ್ನು ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಬರೀಷ್ ಅಣ್ಣನಿಗಿಂತ ಹೆಚ್ಚು ಪ್ರೀತಿಯನ್ನು ಯಾರಿಗಾದರೂ ಕೊಟ್ಟಿದ್ರೆ ಮಂಡ್ಯದ ಜನಕ್ಕೆ, ನಮ್ಮಂಥವರಿಗೆ, ನಿಮಗೆ ಅದು ದರ್ಶನ್ ಅವರು ಮಾತ್ರನೇ ಅಂತ ತುಂಬ ಪ್ರೀತಿಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಒಂದು ಸಲ ಯಾರಿಗಾದರೂ ಮನಸ್ಸನ್ನು ಕೊಟ್ಟರೆ ಅವರು ಕೊನೆ ಉಸಿರಿರೋವರೆಗೂ ಅವ್ರನ್ನ ಬೆಳೆಸೋವಂಥ ಕೆಲಸವನ್ನು ಮಾಡ್ತಾರೆ. ನಾನು ನೋಡಿದ್ದೇನೆ. ನಿಮ್ಮ ಸೆಲೆಬ್ರಿಟಿಗಳ ಹೆಸರನ್ನು ಅವರ ಹೃದಯದ ಮೇಲೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರೆಂಥ ಹೃದಯವಂತ ಅನ್ನೋದು ನಮಗೆಲ್ರಿಗೂ ಕೂಡ ಅರ್ಥ ಆಗ್ತದೆ. ಸಚ್ಚಿಯವರು ನನ್ನ ಆತ್ಮೀಯ ಸ್ನೇಹಿತರು. ಸಚ್ಚಿಯವರು ಅಂಬರೀಷ್ ಅಣ್ಣ ಇದ್ದಾಗಲೂ ಕೂಡ ಅವರು ರಾಜಕಾರಣದಲ್ಲಿರ್ಬೋದು, ಸಮಾಜ ಸೇವೆಯಲ್ಲಿರ್ಬೋದು ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು. ಅಂಬರೀಷ್ ಅಣ್ಣನ ನಂತರನೂ ಕೂಡ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದಾರೆ. ಅವರು ಜನಗಳ ಒಂದು ವಿಶ್ವಾಸವನ್ನು ಪಡೆಯುವಂಥದ್ದಿರ್ಬೋದು, ಜನಗಳ ಮಧ್ಯೆ ಇದ್ದು ಕೆಲಸ ಮಾಡೋವಂಥದ್ದನ್ನು ನಾನು ನೋಡಿದ್ದೇನೆ. ಅವ್ರು ಸ್ವಲ್ಪ ಮತದಲ್ಲಿ ಸೋತಿರ್ಬೋದು, ಆದರೆ ಅವರು ಜನಗಳ ಹೃದಯದಲ್ಲಿದ್ದಾರೆ ಸಚಿವರು ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ತುಂಬ ಪ್ರೀತಿಯಿಂದ ಅವರೇನು ಶ್ರೀರಂಗಪಟ್ಟಣ ಬಿಟ್ಟು ಓಡೋಗಿಲ್ಲ. ಅವರು ಶ್ರೀರಂಗಪಟ್ಟಣದಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ, ನಿಮ್ಮೊಟ್ಟಿಗೆ ಇದ್ದಾರೆ ಅಂಥ ಒಬ್ಬ ವ್ಯಕ್ತಿಯನ್ನು ಬೆಳೆಸೋವಂಥ ಒಂದು ಕೆಲಸವನ್ನು ನೀವು ಮಾಡಿ, ನಾವು ಅವ್ರ ಜೊತೆ ನಿಲ್ತೇವೆ ಅಂತ ಮತ್ತೊಮ್ಮೆ ಹೇಳ್ತೇನೆ. ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಸಚ್ಚಿದಾನಂದ್ ಅವರು ಎಲ್ಲರೂ ದರ್ಶನ್ ಅವ್ರನ್ನ ಕೇಳಿದಾಗ ಯಾವ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು, ಅವ್ರನ್ನ ಬಲವಂತವಾಗಿ ಒಪ್ಪಿಸೋವಂಥ ಕೆಲಸ ಮಾಡಿದ್ವಿ. ಯಾಕೆಂದರೆ ಅವ್ರಿಗೆ ಯಾವುದೋ ಆಚರಣೆಗಳು ಇಷ್ಟ ಇರೋದಿಲ್ಲ. ಅವ್ರು ಏನಾದರೂ ಆಚರಣೆಗಳನ್ನು ಮಾಡಿಕೊಂಡ್ರೆ ಅದು ನಿಮ್ಮ ಜೊತೆ, ಸೆಲೆಬ್ರಿಟಿಗಳ ಜೊತೆ ಮಾತ್ರ ಮಾಡ್ಕೋತೀವಿ ಅಂತ ಹೇಳಿದಾಗ ತುಂಬ ಪ್ರೀತಿಯಿಂದ ಅವರು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದು ಮಂಡ್ಯ ಜಿಲ್ಲೆಯಲ್ಲೇ ಶ್ರೀರಂಗಪಟ್ಟಣದಲ್ಲೇ ಮಾಡ್ಕೋಬೇಕು ಅಂತ ಎಲ್ಲರ ಇಚ್ಛೆ ಆಗಿತ್ತು, ಆ ಭಗವಂತನ ಇಚ್ಛೆ ಆಗಿತ್ತು. ಇವತ್ತು ಅವರು ಇಲ್ಲಿ ಬಂದ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. 100 ವರ್ಷ ಅವ್ರಿಗೆ ಆ ಭಗವಂತ ಆಯುಸ್ಸನ್ನು ಕೊಡಲಿ. ಈ ಚಿತ್ರರಂಗದಲ್ಲಿ ಅವರು ಚಾಲೆಂಜಿಂಗ್ ಸ್ಟಾರ್ ಮಾತ್ರ ಅಲ್ಲ, ಅವರು ಸೂಪರ್ ಸ್ಟಾರ್ ಅಂತ ತುಂಬ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಪ್ರೀತಿ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಸರ್. ರಾಜಕಾರಣ ಯಾವುದೇ ಇದ್ದರೂ ಕೂಡ ನಿಮ್ಮ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ, ನಿಮ್ಮ ಒಬ್ಬ ಅಣ್ಣ ತಮ್ಮನಾಗಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಚ್ಚಿದಾನಂದ್ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಅವ್ರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಹೇಳೋಣ. ಸಚ್ಚಿದಾನಂದ್ ಇಲ್ಲ ಅಂತ ಹೇಳಿದರೆ ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.